ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಸುದ್ದಿ ಬಗ್ಗೆ ಮಾತಾಡ್ತೀವಪ್ಪ ಅಂತಂದರೆ ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಸೌತ್ ಆಫ್ರಿಕಾ ಮ್ಯಾಚ್ ರಿವ್ಯೂ. ಅಲ್ಲ ಗೈಸ್, ಎಂಥ ವರ್ಸ್ಟಾಗಿ ಸೋತಿದ್ದಾರೆ ನಮ್ಮ ಇಂಡಿಯಾ ಅಂತಂದರೆ ಈ T20 ವರ್ಲ್ಡ್ ಕಪ್ನಲ್ಲಿ. ಎಷ್ಟು ನಾಲ್ಕು ಮ್ಯಾಚ್ ಕೂಡ ಗೆದ್ದಿದ್ರು. ಓಕೆನಾ, ಓವರ್ ಕಾನ್ಫಿಡೆನ್ಸ್ ತುಂಬ ಬಂದ್ಬಿಡ್ತೇನೋ ಅನಿಸುತ್ತೆ. 4 ಮ್ಯಾಚ್ ಗೆದ್ದೀವಿ, ಆರಾಮ್ ಹೊಡಿಬೋದು ಇವ್ರನ್ನ. ಮತ್ತು ಇದೇ ಒಂದು ಅಹಮದಾಬಾದ್ನಲ್ಲಿ ಇಂಡಿಯಾ ಸೌತ್ ಆಫ್ರಿಕಾ ಇದ್ದಾಗ ಮ್ಯಾಚು 3-1 ಲೀಡ್ ಆಗುತ್ತೆ, ಇಂಡಿಯಾ ಗೆಲ್ತಾರೆ. ಅವಾಗ 230 ಕೂಡ ಚೇಂಜ್ ಮಾಡ್ತಾರೆ ಇಂಡಿಯಾ ಅವರು. ಈ ಚೇಂಜ್ ಮಾಡಿ ಅಂತಂದ್ರೆ ಸೌತ್ ಆಫ್ರಿಕಾ ಒಂದು ಕಪ್ಪಾಳ ಕೊಡ್ದಂಗೆ ಮಾಡಿದ್ದಾರೆ. ಏನು ಎಕ್ಸಿಕ್ಯೂಷನು, ಏನು ಟೀಮ್ ಅದು ಸೌತ್ ಆಫ್ರಿಕಾದು ಅಂತ. ಅಂದರೆ ಬರೋಬ್ಬರಿ 76 ರನ್ನಿಂದ ಸೋತಿದ್ದಾರೆ. ಓಕೆನಾ, ನೋಡಿ ಯಾವ ಥರ ಪ್ಲ್ಯಾನಿಂಗ್ ಇದೆಯಪ್ಪ ಅಂತಂದರೆ, ಇದು ನೀವು ನೋಡ್ಬೋದು, ಇಂಡಿಯಾ ಗೆದ್ದಿದ್ದೆಲ್ಲ ಫಸ್ಟ್ ಬ್ಯಾಟಿಂಗ್ ಆಡಿದ್ದು. ಈ ಮ್ಯಾಚ್ ಏನು ಆಡಿದ್ರು, ಸೆಕೆಂಡ್ ಬ್ಯಾಟಿಂಗ್ ಆಡಿದರು. ಅಂದರೆ ಸೌತ್ ಆಫ್ರಿಕಾ ಕ್ಲಿಯರ್ ಗೊತ್ತಿತ್ತು ಇಂಡಿಯಾ ಚೇಸ್ ಮಾಡೋಕ್ಕೆ ಬಿಟ್ಟರೆ ಹೊಡೆಯಲ್ಲ ಅಂತಂದು. ಫುಲ್ಲು ಓವರ್ ಕಾನ್ಫಿಡೆನ್ಸ್ ಅಂತ ನನಗೆ ಅನಿಸುತ್ತೆ. ಫಸ್ಟ್ ಯಾಕೆ ರೀಸನ್ ಏನಪ್ಪ ಅಂತಂದರೆ, ನ್ಯೂ ಇಯರ್ ಎಷ್ಟು ಗೊತ್ತಾ, 20 ರನ್ನಿಗೆ 3 ವಿಕೆಟ್ ಸ್ಟಾರ್ಟಿಂಗಲ್ಲಿ. ಇಂಡಿಯಾ ಗೆದ್ದರು, ಒನ್ ಸೈಡ್ ಮ್ಯಾಚ್ ಅಂತ ಅಂದ್ಕೊಂಡ್ವಿ. ಪವರ್ ಪ್ಲೇನಲ್ಲಿ 40 ರನ್ನು ಸೌತ್ ಆಫ್ರಿಕಾದ್ದು, 3 ವಿಕೆಟ್ ಹೋಯ್ತು. ಏನು ಬಿಡಪ್ಪ ಆಗಲ್ಲ ಕೆಲಸ ಅಂತಂದು. ಆಮೇಲೆ ಅದು ತುಂಬಿದ್ರು ನೋಡಿ ಅವರು. ಹಂಗೆ ತುಂಬಿದಾರಪ್ಪ ಅಂತಂದ್ರೆ 97 ಪಾರ್ಟ್ನರ್ಶಿಪ್ಪಲ್ಲಿ ಬ್ರೇವಿಸ್ ಮತ್ತು ಮಿಲ್ಲರ್ ಕಡೆಯಿಂದ ಅವರಿಬ್ಬರು ಏನು ಬ್ಯಾಟಿಂಗ್ ಆಡಿದ್ದಂದರೆ ಯಪ್ಪ. ನೀವು ನೋಡ್ಬೋದು ಅವ್ರನ್ನ ಸೌತ್ ಆಫ್ರಿಕಾ ಸ್ಕೋರ್ ಬೋರ್ಡ್ನಲ್ಲಿ ಎಡಮ್ ಮಾಕ್ರಮ್ 4 ರನ್ನು, ಕ್ವಿಂಟನ್ ಡಿಕಾಕ್ 6 ರನ್ನು, ರಿಕರ್ಟನ್ 7. ಟಾಪ್ ಆರ್ಡರ್ ಕೊಲ್ಯಾಪ್ಸ್ ಆಗಿದೆ ಆ ಟೀಮಲ್ಲಿ. ಓಕೆನಾ, ಆದರೂ ಗೋವಿಂದನ ನಮ್ಮ ಇಂಡಿಯಾ ಟೀಮು. ಮಿಡಲ್ ಆರ್ಡರ್ ನೋಡಿ ಗುರಲ್ಲಿ, ಬ್ರೇವಿಸು 45, 29 ಬಾಲಿಗೆ ಹೊಡೆದಿದ್ದಾರೆ, 3 ಸಿಕ್ಸು 3 ಬೌಂಡ್ರಿ. ಮಿಲ್ಲರ್ ಅಂತ ಕೇಳಲೇಬೇಡಿ, 63 ರನ್ ಹೊಡಿತಾರೆ 35 ಬಾಲಿಗೆ, 3 ಸಿಕ್ಸ್ ಹೊಡೆದಿದ್ದಾರೆ, 7 ಬೌಂಡ್ರಿ ಹೊಡೆದಿದ್ದಾರೆ. ಆಮೇಲೆ ಸ್ಟಬ್ಸ್ 44 ರನ್ 24 ಬಾಲಿಗೆ, 3 ಸಿಕ್ಸು 1 ಬೌಂಡ್ರಿ. ಈ ಲೈನ್ ನೋಡ್ತಾ ಇದ್ದರೆ ಟಾಪ್ ಆರ್ಡ್ರ್ ಎಲ್ಲ ಕೊಲ್ಯಾಪ್ಸ್ ಆಗಿದೆ. ಎಲ್ಲರೂ ಹೋಯ್ತು ಬಿಡಿ ಅಂತಂದು ಫುಲ್ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಸ್ಟಾರ್ಟಿಂಗ್ನಲ್ಲಿ. ನಾವು ಗೆದ್ವಿ ಈ ಮ್ಯಾಚನ್ನು ಅಂತಂದು ತುಂಬ ಓವರ್ ಕಾನ್ಫಿಡೆನ್ಸ್ ಬಂದಿದೆ. ಓಕೆನಾ, ನೋಡ್ಬೋದು. ಆಮೇಲೆ ನಮ್ಮ ಇಂಡಿಯಾ ಎಷ್ಟು ವಿಕೆಟ್ಸ್ ತೆಗೆದಪ್ಪ ಅಂತಂದರೆ, ಬೂಮ್ರಾ 3 ವಿಕೆಟು ನೋಡಿ. ಅಲ್ಲಿ 4 ಓವರು ಕೇವಲ 15 ರನ್ ಕೊಟ್ಟಿದ್ದಾರೆ ಪಾಪ. ಓಕೆನಾ, ಹಾರ್ದಿಕ್ ಪಾಂಡ್ಯ 12 ರನ್ ರೇಟ್ ಎಕಾನಮಿ ನೋಡಿದ್ರಾ. ಓಕೆನಾ, ಇಲ್ಲಿ ಮೇನ್ ಏನಪ್ಪ ಅಂತಂದರೆ ಬ್ರೇವಿಸು ಮಿಲ್ಲರ್ ಅವ್ರ ಪಾರ್ಟ್ನರ್ಶಿಪ್ ತುಂಬಾ ಚೆನ್ನಾಗಿದೆ. ನೆಕ್ಸ್ಟು ಇವರಿಬ್ಬರು ಆದಮೇಲೆ ನೋಡ್ಬೋದು, ಸ್ಟ್ರೈಕ್ ರೇಟ್ ಹೇಳುತ್ತೆ 156, 180, 183. ನೋಡಿದ್ರಾ ಯಾವ ಥರ ಬ್ಯಾಟಿಂಗ್ ಆಡಿದ್ದಾರೆ. ಕಮ್ಮಿ ಬಾಲಲ್ಲಿ ಮಸ್ತ್ ರನ್ ನೋಡ್ತಿದ್ದಾರೆ ಇವರಾಗಲಿ. ನೆಕ್ಸ್ಟು ನೋಡಿ, ಬ್ರೇವಿಸು ಮಿಲ್ಲರ್ ಪಾರ್ಟ್ನರ್ಶಿಪ್ಪು ಒಂದು ಕಡೆ ಆದರೆ, ಟ್ರಿಸ್ಟನ್ ಸ್ಟಬ್ಸ್ ಮತ್ತು ಮಿಲ್ಲರ್ ಅವ್ರದ್ದು ಅವರು ಒಂದು ಕಡೆ ಇದು ಪಾರ್ಟ್ನರ್ಶಿಪ್ಪು. ಸ್ಟಬ್ಸ್ ನಾಟ್ ಔಟು ಕೊನೆಯವರೆಗಿದ್ದಾರೆ. ಓಕೆನಾ, ಮಿಲ್ಲರ್ ಔಟ್ ಆದರು, ಬ್ರೇವಿಸ್ ಕೂಡ ಔಟ್ ಆದರು. ಇಷ್ಟೆಲ್ಲ ತೆಗೆದವ್ರನ್ನ ಸ್ಟಾರ್ಟಿಂಗ್ ಎಲ್ಲ ಮಾಡಿ ಟಾಪ್ ಆರ್ಡ್ರನ್ನ ಮಿಡಲ್ ಆರ್ಡ್ರ್ ಈ ಥರ ಜಂಕ್ಷನ್ರಿ ಯಾವ ಥರ ಆಗಿರಬೇಡ. ಓಕೆನಾ, ನೋಡಿ ಯಾವ ಥರ ಬಂದಿದೆ ಇಂಡಿಯಾ ಟೀಮ್ ಅಂತಂದು. ಫುಲ್ಲು ಓವರ್ ಕಾನ್ಫಿಡೆನ್ಸಲ್ಲಿ ಇರಬಾರ್ದು. ನಿನ್ನೆ ಅದೇ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಮ್ಯಾಚ್ ಇತ್ತು. ಫಸ್ಟ್ ಆಫ್ ಆಲ್ ನೋಡಿ ಗಾಯ್ಸ್, ಇಲ್ಲಿ ಮಧ್ಯಾಹ್ನ ಮ್ಯಾಚ್ ಕೂಡ ಇಂಗ್ಲೆಂಡ್ ವರ್ಸಸ್ ಶ್ರೀಲಂಕಾ ಇತ್ತು. ಅಲ್ಲಿ ಕೂಡ ಶ್ರೀಲಂಕಾ ಊರಿಗೆ ಹೋಗಿ ಅವ್ರನ್ನ ಇಂಗ್ಲೆಂಡ್ ಹೊಡೆದಿದ್ರು. ಇದು ಕೂಡ ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದ್ನಲ್ಲಿ ಇದೆ ಅಲ್ಲ. ಸೌತ್ ಆಫ್ರಿಕಾ ಟೀಮ್ ಕೂಡ ನಮ್ಮ ನೆಲಕ್ಕೆ ಬಂದು ನಮಗೆ ಹೊಡೆದಂಗೆ ಆಯ್ತಿದ್ದು. ಓಕೆನಾ, ಯಪ್ಪ ಎಂತೆಂಥ ಇಂಡಿಯಾ ಟೀಮ್ ಬಗ್ಗೆ ಮಾತಾಡ್ತೀನಿ ಈಗ, ಬ್ಯಾಟಿಂಗ್ ಬಗ್ಗೆ. ಈಗ ಆದರೂ ನೋಡಿ, ಇದೇ ಅಹಮದಾಬಾದ್ನಲ್ಲಿ ಇಂಡಿಯಾ ಸೌತ್ ಆಫ್ರಿಕಾ ಇದ್ದಾಗ ಇಂಡಿಯಾ ಎಂಥ ಹೊಡೆದಿದ್ರು, 3-1 ಹೊಡೆದಿದ್ರು ನೋಡಿ ಗೈಸ್. ಈಗ
ಅದೇ ಇಂಡಿಯಾ ಬ್ಯಾಟಿಂಗ್ ಲೈನಪ್ ಕೊಲ್ಯಾಪ್ಸ್ ಬಗ್ಗೆ ಮಾತಾಡೋಣ. ಫಸ್ಟ್ ಆಫ್ ಆಲ್ ಓಪನಿಂಗು ಇದು ಇಶಾನ್ ಕಿಶನ್ ಮತ್ತು ಅಭಿಷೇಕ್ ಶರ್ಮಾ. ಇಶಾನ್ ಕಿಶನ್ ಈ ಬರೋ ಮ್ಯಾಚ್ ಎಲ್ಲವೂ ಡಾಮಿನೇಟ್ ಮಾಡಿದ್ದಾರೆ. ಕೆಲವು 70, 60, 50 ತುಂಬಾ ಚೆನ್ನಾಗಿ ಆಡಿದ್ದಾರೆ ಈ T20 ವರ್ಲ್ಡ್ ಕಪ್ನಲ್ಲಿ. ಆದರೆ ಇವತ್ತಿನ ಮ್ಯಾಚಲ್ಲಿ ಬರೀ 0 ರನ್ ಡಕ್ಔಟ್ ಆಗಿದ್ದಾರೆ 4 ಬಾಲ್ನಲ್ಲಿ. ಓಕೆನಾ, ಎಂಥ ಪರಿಸ್ಥಿತಿ ನೋಡಿ. ಈಗ ಅಭಿಷೇಕ್ ಶರ್ಮಾ ಅವರು ಕೂಡ 3 ಡಕ್ ಆಗಿದ್ರು. ಸ್ವಲ್ಪ ಏನದು ಲೈನಪ್ ಚೇಂಜ್ ಮಾಡ್ತಾರೆ, ಪ್ಲೇಯಿಂಗ್ ಲೈನ್ ಚೇಂಜ್ ಮಾಡ್ತಾರೆ ಡಿಸ್ಕಷನ್ ಇತ್ತು. ಅದಕ್ಕೂ ಸೂರ್ಯಕುಮಾರ್ ಉತ್ತರ ಕೊಟ್ಟಿದ್ದಾರೆ, ಯಾವುದು ಚೇಂಜ್ ಮಾಡಲ್ಲ ಅಂತಂದು. ಆದರೂ ಕೂಡ ಇವತ್ತು 15 ರನ್ ಹೊಡೆದಿದ್ದಾರೆ. ಅದೇ ನೋಡಿ, ಇಲ್ಲಿ ಒಂದು 6, 2 ಬೌಂಡ್ರಿ ಎಷ್ಟೊತ್ತು ಅಲ್ಲೇ 14 ರನ್ ಆಯಿತು. 12 ಬಾಲಲ್ಲಿ 15 ರನ್ನು. 3 ಬಾಲ್ ತೆಗೆದ್ರೆ ಇನ್ನೂ ಎಷ್ಟು ಬಾಲ್ ಡಾಟ್ ಹೊಡೆದ್ರೆ ನೀವು ಚೆಕ್ ಮಾಡ್ಕೊಳ್ಳಿ. ಈಗ 1 ರನ್ ಬಂದಿದ್ರು. ಮತ್ತು ತಿಲಕ್ ವರ್ಮಾ ಇವ್ರ ಮೇಲೆ ಕೂಡ ಸ್ವಲ್ಪ ಫ್ಯಾನ್ಸ್ ಇದಾಗಿದ್ದರು. ಇದಕ್ಕೂ ಬಗ್ಗೆ ಸೂರ್ಯಕುಮಾರ್ ಕೇಳಿದಾಗ ಇವ್ರನ್ನೂ ಚೇಂಜ್ ಮಾಡಲ್ಲ, ಇದೇ ಲೈನಪ್ಪಲ್ಲಿ ಆಡ್ತೀವಿ ನಾವು ಅಂತಂದು, ನಮಗೆ ತಿಲಕ್ ವರ್ಮಾ ಮೇಲೆ ನಂಬಿಕೆ ಇದೆ ಅಂತಂದು ಎಲ್ಲ ಹೇಳಿದರು. ಆದರೆ ತಿಲಕ್ ವರ್ಮಾ ಕೂಡ ಚೆನ್ನಾಗಿ ಆಡಿದರು T20 ವರ್ಲ್ಡ್ ಕಪ್ನಲ್ಲಿ. ಆದರೆ ಎಲ್ಲರಿಗೂ ಟೈಮ್ಸ್ ಬರಲ್ಲ ಅಲ್ಲ, ಪ್ರತಿದಿನ ಸಂಡೇ ಇರಲ್ಲ, ಆ ಥರ ಆಯಿತು. ಇವರು ಕೂಡ 1 ರನ್ ಹೊಡೆದು 2 ಬಾಲಲ್ಲಿ ಔಟ್ ಹಾಕ್ತಾರೆ. ಈಗ ನಾಯಕ ಇವರು ಕೂಡ ತುಂಬ ಸ್ಲೋ ಆಡಿದರು. 2 ಬೌಂಡ್ರಿ ಇವರಿಂದ 4. ಓಕೆನಾ, ನೋಡಿ ಟಾಪ್ ಆರ್ಡ್ರ್ ಕೂಡ ಇವ್ರದ್ದು ಕೂಡ ಕೊಲೆಪ್ಸ್ ಆಗಿದೆ. ಅಭಿಷೇಕ್ ಶರ್ಮಾ ಒಬ್ಬರೇ 15 ರನ್ ಹೊಡೆದಿದ್ರು. ಅದು ಬಿಟ್ಟರೆ ಎಲ್ಲ ಕೊಲೆಪ್ಸ್ ಆಯಿತು. ಸೂರ್ಯಕುಮಾರ್ ಯಾದವ್ ಕೂಡ 18 ರನ್ ಹೊಡಿತಾರೆ 22 ಬಾಲಲ್ಲಿ. ಅದು ಕೂಡ 2 ಬೌಂಡ್ರಿ. ಸ್ಟ್ರೈಕ್ ರೇಟ್ ನೋಡಿ ಇವ್ರದ್ದು 81 ಇದೆ ಒಬ್ಬರೇ. ಓಕೆನಾ, ಎಷ್ಟು ಡಾಮಿನೇಟ್ ಮಾಡಿದ್ದಾರೆ ಅಂತಂದು ನೋಡಿ ಸೌತ್ ಆಫ್ರಿಕಾ ಟೀಮ್ ಬೌಲರ್ಸ್. ಈಗ ನೋಡಿ ಗಾಯ್ಸ್, ಸ್ಪೆಷಲ್ ಎಲಿಮೆಂಟ್ ತರ್ತಾರೆ ಸುಂದರ್ನ. ಯಾವಾಗಪ್ಪ ಅಂದರೆ ವಿಕೆಟ್ಸ್ ಬೀಳ್ತಾ ಇದ್ದಂಗೆ ಸುಂದರ್ನ ಕಳಿಸ್ತಾರೆ. ಸುಂದರ್ ಕಳಿಸೋದು ಪ್ರಶ್ನೆ ಅಲ್ಲ. ಅಲ್ಲಿ ನೋಡಿ, ಇಲ್ಲಿ ಒಂದು 6 ಹೊಡೆದು 100 ಸ್ಟ್ರೈಕ್ ರೇಟ್ ಇಟ್ಕೊಂಡು 11 ಬಾಲ್ 11 ರನ್ ನೋಡ್ತಾರೆ. ಹೊಡೆದು ಇವರು ಕೂಡ ಕಾರ್ಬಿನ್ ಬಾಸ್ಟಿಗೆ ಕೊಟ್ಟು ಔಟ್ ಆಗ್ತಾರೆ. ಸಿಂಪಲ್ ಮೆಥಡ್ ಅದು ಬಿಡಿ. ಈಗ ಶಿವಮ್ ದುಬೆ ಇವರು ಕೂಡ ಚೆನ್ನಾಗಿ ಆಡಿದರು. ಇಂಡಿಯಾ ಟೀಮ್ನಲ್ಲಿ ಇವರೇ ನೋಡಿ, ಈ ನಿನ್ನೆ ಮ್ಯಾಚಲ್ಲಿ ಹೈಯೆಸ್ಟ್ ಸ್ಕೋರ್ 42 37 ಬಾಲಿಗೆ ಹೊಡೆದಿದ್ದಾರೆ. ಅಂದರೆ ಸ್ಲೋ ಆರ್ಡರ್ ಚಿಂತಿಲ್ಲ, ಅಷ್ಟು ರನ್ ಹೊಡೆದಿದ್ದಾರಲ್ಲ, ಸ್ವಲ್ಪ ಮೇಲೆ ತಂದಿದ್ದಾರೆ. 3 6 ಹೊಡೆದಿದ್ದಾರೆ, ಒಂದು ಬೌಂಡ್ರಿ ಹೊಡೆದಿದ್ದಾರೆ, 113 ಸ್ಟ್ರೈಕ್ ರೇಟ್, ಪರವಾಗಿಲ್ಲ. ಆದರೆ ಇವರು ಕೂಡ ಭಾಳ ಇರೋಕ್ಕಾಗಿಲ್ಲ, ಇವರು ಕೂಡ ಔಟ್ ಆಗಬೇಕಾಗುತ್ತೆ. ಆದರೂ ಪಾಸಿಟಿವ್ ಮೈಂಡ್ ಹೇಳಿ ನೀವು ಯಾವ ಥರ ಆಡಿದರು ಅಂತಂದು. ಓಕೆನಾ, ಈಗ ಹಾರ್ದಿಕ್ ಪಾಂಡ್ಯ ಅಲ್ಲ ಗೈಸ್, ಇವರು 17 ಬಾಲಲ್ಲಿ 18 ರನ್ ಹೊಡೆದ್ರು. ನಿನ್ನೆ ಒಂದು 6 ಹೊಡಿತಾರೆ. ಇವರು ಕೂಡ ಸ್ಟ್ರೈಕ್ ರೇಟ್ ಚೆನ್ನಾಗಿದೆ, 105. ಓಕೆನಾ, ಈಗ ಒಂದು ಇದು ಆಯಿತು. ಏನಪ್ಪ ಅಂತಂದರೆ ಬರೀ ಇವರು ಹೊಡಿತಾರೆ, ನಿಂತಾಡೋಕ್ಕೆ ಬರಲ್ಲ, ಅದು ಬರಲ್ಲ ಅಂತಂದು. ನಿನ್ನೆ ನಿಂತಾಡಿದರು 17 ಬಾಲಲ್ಲಿ 18 ರನ್ ಹೊಡೆದ್ರು. ಇವುದೇ ಆಗಲಿಲ್ಲ. ಆದರೂ ಅಷ್ಟು ಹೊಡೆದ್ರು ಬಿಡಿ, ಅದು ಪ್ರಶ್ನೆ ಅಲ್ಲ. ಇಲ್ಲಿ ಎಲ್ಲ ಕೊಲೆಪ್ಸ್ ಆಗಬಾರ್ದಾಗಿತ್ತು. ಫಸ್ಟ್ ಥಿಂಗು ಓವರ್ ಕಾನ್ಫಿಡೆನ್ಸ್, ಸೆಕೆಂಡ್ ಕೊಲೆಪ್ಸ್ ಆಗಬಾರ್ದಾಗಿತ್ತು. ಇದೇ ಕಾರಣ. ಓಕೆ, ಈಗ ಲಾಸ್ಟ್ ಬ್ಯಾಟ್ಸ್ಮನ್ ಇನ್ ಬ್ಯಾಟರ್ ಏನಂದರೆ ಕ್ರಿಕೆಟ್ ನಿನ್ನೆ ಮ್ಯಾಚಲ್ಲಿ ಇವರೇ ಲಾಸ್ಟ್ ಬ್ಯಾಟರ್. ಇವರು ಕೂಡ ಕೊಲೆಪ್ಸಿ, ಅಡೇ ಬಾಲ್ 1 ರನ್ ಇಲ್ಲ, ಡಕ್ಔಟು. ಇವರು ಕೂಡ ರಿಂಕು ಸಿಂಗ್ ಇದೆ ಫಿನಿಷರ್ ರೋಲಲ್ಲಿ ಇದು ಮಾಡಬೇಕಾದ್ರೆ ಮೇಂಟೇನು ಯಾವ ಥರ ಆಡಿದ್ದಾರೆ ನೋಡಿ. ಇವರು 7th ಬ್ಯಾಟ್ಸ್ಮನ್ ಹೆಂಗೆ ಆಡಿದ್ದಾರೆ ಸ್ವಲ್ಪ. ಆಮೇಲೆ ನೆಕ್ಸ್ಟ್ ಎಲ್ಲ ಕೊಲೆಪ್ಸ್ ಬಾಲರ್ ಬಂದಿದ್ದಾರೆ. ಆಮೇಲೆ ಅರ್ಶ್ದೀಪ್ ಸಿಂಗ್ 1 ರನ್, ವರುಣ್ ಚಕ್ರವರ್ತಿ ಡಕ್, ಬೂಮ್ರಾ ಡಕ್. ಯಾಕೆ ನಮ್ಮ ಇಂಡಿಯಾ ಟೀಮ್ ಫಸ್ಟ್ ಕೊಲೆಪ್ಸ್ ಮೇನ್ ಕಾರಣ ಏನಪ್ಪ ಅಂದರೆ ಓವರ್ ಕಾನ್ಫಿಡೆನ್ಸ್. ಯಾಕಪ್ಪ ಅಂತಂದರೆ ಸೌತ್ ಆಫ್ರಿಕಾ ಏನೋ ಅಷ್ಟು ದೊಡ್ಡ ಟೀಮ್ ಸ್ಟ್ರಾಂಗ್ ಅಲ್ಲ. ನೀವು ಇದೇ ಟೀಮ್ ಹಿಡ್ಕೊಂಡು ಇದೇ ಗ್ರೌಂಡ್ ಹಿಡ್ಕೊಂಡು 3-1 ಲಕ್ಷಕ್ಕೆ ಹೊಡೆದಿದ್ರಿ. ಓಕೆನಾ, ಇವತ್ತೇನಾಯ್ತಪ್ಪ ಅಂದರೆ ಮೇನ್ ಓವರ್ ಕಾನ್ಫಿಡೆನ್ಸ್. 4 ಮ್ಯಾಚ್ ಗೆದ್ದಿದ್ದೀವಿ. ಆದರೂ 4 ಮ್ಯಾಚ್ ಗೆದ್ದಿದ್ದು ಕೂಡ ಏನು ದೊಡ್ಡ ಇದ್ರಕ್ಕ ಗೆದ್ದಿಲ್ಲ. ಪಾಕಿಸ್ತಾನ ಒಂದು ಮೇಲೆ ಹೆವಿ ಗೆಲ್ತು. ಲಾಸ್ಟ್ ಮ್ಯಾಚ್ ನೆದರ್ಲ್ಯಾಂಡ್ ಕೂಡ ಅಷ್ಟೇ ಆಗಿತ್ತು. ಓವರ್ ಕಾನ್ಫಿಡೆನ್ಸ್ ಇದೆ ಮೇನ್ ರೀಸನ್.